ನಮಸ್ಕಾರ ರೀ. ಇವತ್ತು ಟಾಪಿಕ್ ಬಂದು ಸಿಂಗರ್ಸ್ ಲೈಫ್ ಬೆಸ್ಟ್ ಲೈಫ್. ಆದ್ರೆ ನನ್ನ ಜೀವನ ಇಷ್ಟ ಒಂದು ಗೊತ್ತಾಗ ಎಂತೆಂಥ ಭಾಗ್ಯ ಸುಳ ಮಕ್ಕಳು ಮದುವೆ ನಮಗೆ ಏನಾಗಿತ್ತು ಗೊತ್ತಾಗೋದ್ರಿ. ಒಂದು ಹುಡುಗಿ ಮಾತಾಡ್ತೆ ಅಂತ ಚಲೋ ಇರ್ತೀವಿ, ಆದ್ರೆ ಆಕಿನೂ ಹಾಯ್ ಅಣ್ಣ ಅಂದ್ಬಿಡ್ತಾಳೆ. ಇವ್ರಿಗೆ ಮನ್ಯಾಗ ಅಣ್ಣ ತಮ್ರ ಇರ್ತಾರೆ ಏನಿಲ್ರಿ, ನಮಗೆ ಬಿತ್ತು ಬಿಡಪ್ಪ ಅನ್ನೋಷ್ಟಿಗೆ ಹಾಯ್ ಅಣ್ಣ, ಹಲೋ ಅಣ್ಣ, ಊಟ ಆಯ್ತಾ, ತಿಂಡಿ ಆಯ್ತಂತ ಕೇಳ್ಕೊಂತ ಮರಳು ಮಾಡಿಬಿಡ್ತಾರೆ. ನಾವು ಹೂ ತುಂಬ ಠಾಮ್ ಠಾಮ್ ಬಡ್ಕಂತ ಬಂದು ಹುಡುಗಿ ಬಿತ್ತು ನಾನು ಸಿಗಲ್ಲ ಅಂತ ಹೇಳ್ಕೊಂಬಂದಿರ್ತಾನೆ. ಆದ್ರೆ ಆಯ್ಕೆ ನಾವು ಬಿದ್ದಿರ್ಬೋದು. ಅದು ಒಂದು ಮಾತ್ರ ಕರೆಯೋದು, ಇವ್ರು ಮದುವೆ ಆಗೋದು ನಮ್ಮ ಬಿಟ್ಟು ಮದುವೆಕಂತ ಹೊಕ್ಕರಲ್ರಿ. ನಮ್ಮಂತಾರೆ ಸಿಗಲ್ರಿ, ಅದು ಬೋರ್ಡ್ ತಿಳಿಸುವ ಮಕ್ಕಳು ಸಿಗೋದು. ಸಾಕು ಉಸ್ಕೊಳ್ಳೆ ಮಗ, ನಾವು ಓವರ್ ಆ್ಯಕ್ಟಿಂಗ್ ಮಾಡಿದ್ದು. ಟಾಪಿಕ್ ಅಂದ್ರೆ ಬಂದು ನೋಡ್ರಿ, ನಾವು ಸಿಂಗಲ್ಸ್ ಲೈಫ್ ಇಸ್ ಬೆಸ್ಟ್ ಲೈಫ್ ಅಂತಾರೆ. ಆದ್ರೆ ಸಿಂಗಲ್ಸ್ ಲೈಫ್ ಇಸ್ ಬೆಸ್ಟ್ ಲೈಫ್ ಅಲ್ರಿ, ವೇಸ್ಟ್ ಲೈಫ್ ಇರೋದು. ಯಾಕಪ್ಪ ಅಂದ್ರೆ ಜೀವನದಾಗ ಒಂದು ಹುಡುಗಿನ ಮಾಡಿಕಪ್ಪ ನಾವು ಲೈಫ್ ಇದ್ರೆ ಎಷ್ಟು ಬಿಟ್ರೆ ಅಷ್ಟು ನಾಳೆಗೆ ಹೋಗಿ ಕಟ್ಟಿಗಿಡ ಕೂರ್ಲಕ್ಕೆಬೇಕು ಅನ್ಸುತ್ತ. ಯಾಕಪ್ಪ ಅಂದ್ರೆ ಜೀವನನ ಬ್ಯಾಸರ ಆಗಿಬಿಟ್ಟೈತ್ರಿ. ಯಾಕೆ ಬ್ಯಾಸರ ಐತಂದ್ರಿ, ಗಾರಣಿಗೆ ಹೋದೆವು ಅಂದ್ರೆ ಕಪಲ್ಸ್ ಇಬ್ರು ಕುಂತಿರ್ತಾರೆ, ಅದನ್ನ ನೋಡ್ಕೊಂಬರ್ತೀವಿ. ಎತ್ತಾಗೋದ್ರು ಒಂದು ಪಬ್ಬಿಗೆ ಬಾ ಎದಕ್ಕೆ ಹೋರಿ ಕಪಲ್ಸ್ ಕುಂತ್ಬಿಟ್ಟಿರ್ತಾರೆ. ಆದ್ರೆ ನಾವು ಒಂಟಿಯಾಗಿ ನಾವು ಹುಚ್ಚನ ಎಡ್ಡಿಡ್ದಂಗೆ, ಹುಚ್ಚನ ಯಾರೋ ಒಂದು ಲೆಕ್ಕಕ್ಕೆ ಅದು ಯಾವ್ದಾರು ಕುನ್ಯಕ್ಕೆ ಅಂದ್ರೆ ಹೋಗ್ತೈತಿ. ನಾವು ಹಂಗಲ್ರಿ, ಸಿಂಗಲ್ಸ್ ನಾಯಿ ಕುನ್ನಿ ಬಾಲ ಅಡ್ಡಾಡ್ದು ಹಿಂಗೆ ಅಳ್ಳಾಡಿಸ್ಕೊಂತ ಅಡ್ಡಾಡ್ಬೇಕ್ರಿ. ಏನು ಬಾಲ ಅಂದರಿ ಹೆಚ್ಚು ಬಿಡೈತೆ ನಾವು ಸಿಂಗಲ್ಸ್ ಲೈಫ್ ಅಂತ ಇದೆ. ಅನ್ಸದ ಲೈಫ್ ರೀ, ಎದ್ರೆ ಎಷ್ಟು ಬಿಟ್ರೆ ಅಷ್ಟು ಹೊಯ್ಕಂತ ಹೋಗ್ಬಿಟ್ರಿ. ಎತ್ತಗೋದ್ರು ಲವರ್ಸ್ 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 ಲವರ್ಸ್. ನಮಗೆ ಯಾರೇ ಇರಲಿ ಯಾವ್ದಾರ ಒಂದು ಹುಡುಗಿ ಬಂದು ಮಾತಾಡಿಸ್ತಪ್ಪ ಅಂದ್ರೆ ಕೈಕೆತ್ ಕೂತಿರ್ತೀವಿ. ಆದ್ರೆ ಆ ಹುಡುಗಿನ ಬಂದು ಮಾತಾಡ್ತೀವಿ, ಅದು ಕಾರ್ಗೈತೆ, ಕಣ್ಣಿಗೈತೆ, ಕರಿ ಮಟ್ಟಿಗೈತೆ, ಏನೈತೆ ಗೊತ್ತಿಲ್ಲ, ಒಟ್ಟು ಮಾತಾಡಿ ಸಾಕಂತ ತಿಳ್ಕಸ್ ನಾವು ಇರ್ತೀವಿ. ಆದ್ರೆ ಆಯ್ ಅಣ್ಣ ಅಂತ ಹೇಳ್ಬಿಡ್ತಾಳ್ರಿ, ಎದಿ ಹೊಡೆದು ಚಲ್ಲ ಅಂದ್ಬಿಟ್ಟಿರ್ತಾರೆ. ಚಲ್ಲಿ ಕೇಳ ಮಾಡ್ತಾರೆ ನಮ್ಮ ಕಷ್ಟನ. ಕಾಲೇಜ್ಗೆ ಹೋದಪ್ಪ ಕೈ ಹಿಡ್ಕೊಂಡು ಹೋಗೋದೇನು, ಎದ್ರ ಮೇಲೆ ಕೈ ಇಕ್ಕೊಂಡು ಹೋಗೋದೇನು, ಕಣ್ಣು ಕಿತ್ತಿ ಗೋಳಿಗೊಂಡು ಆಡ್ಬಿಡಂಗೆ ಅನ್ಸ್ಬಿಟ್ಟಿರ್ತಾರೆ. ಆದ್ರೆ ಏನು ಮಾಡ್ತೀರಿ, ಆದರೂ ನಮ್ಮನೆಗೆ ಒಂದು ಮದುವೆ ಮಾಡ್ತಾರೆ ಇರ್ತಲ್ಲ, ಆ ಥರ ಸಮ ಬದುಕೇರಿ. ಅದೊಂದು ದೇವ್ರೊಂದು ಒಂದು ಹುಡುಗಿ ಅಂತ ಫಿಕ್ಸ್ ಮಾಡಿಬಿಟ್ರನ್ರಿ ಎಣ್ಣೆ ಬರ್ದಾಗ ಇರ್ಲಿಕ್ಕಪ್ಪ ನಾವು ಸತ್ತ ಹೋಗಿದ್ವಿ. ಎಂತಿಂಥ ಸುಳ ಮಕ್ಕಳಿಗೆ ಬಿಡ್ತಾರಂದ್ರೆ ಚೂರ ಟೇಸ್ಟ್ ಇರ್ಬಾರ್ದು. ಬಾಂಡೆ ಸುಳ ಮಕ್ಕಳು ಬರ್ತಾರೆ, ಮಾರ ಹೆಕ್ಕಣಾಗಿರೋದು ಅಂಥ ಸುಳ ಮಕ್ಕಳು ಬರ್ತಾರೆ. ನಮಗೆ ಏನು ಕಮ್ಮಿ ಐತೆ ಗೊತ್ತಾವಲ್ದು. ನಾವೇನು ಸುಮ್ಮನೆ ಕುಂತಿರ್ಗಿಲ್ರಿ, ಇನ್ಸ್ಟಾಗ್ರಾಮ್ನ್ಯಾಗ ಕಾಮೆಂಟ್ಸ್ ಓದ್ಕೆ ಅಂತ ಕುಂತಿರ್ತೀವಿ. ಆದ್ರೆ ಯಾವ್ದಾರ ಒಂದು ಹುಡುಗಿ ಕಾಮೆಂಟ್ಸ್ ಹಾಕ್ತಪ್ಪ ಅಂದ್ರೆ ಆಕಿಗೆ ಹಾಯ್ ಅಲ್ಲೋ ಅಂತ ಮೆಸೇಜ್ ಮಾಡೋದು, ಅವಳು ಈಗ ರಿಪ್ಲೈ ಮಾಡ್ತಾಳ, ಹಾಗೆ ರಿಪ್ಲೈ ಮಾಡ್ತಾಳ ನೋಡ್ಕೊಂತ ತಪಸ್ಸು ಕುಂತಿರ್ತೀವಿ. ಆದ್ರೆ ಮೆಸೇಜ್ ಬರ್ತೈತಿ, ಫುಲ್ಲು ಖುಷಿರಿ, ಮೂಕಳಾನ ಉಳನ ಎದ್ದು ಧೂಳಾಡ್ತಿರ್ತಾವ್ರಿ. ಆದ್ರೆ ಏನು ಮಾಡ್ತೀವಿ, ಹಾಯ್ ಊಟ ಆಯ್ತಾ, ಏನ್ ಮಾಡ್ತೀರಿ? ನನ್ನ ಲೈಫ್ ಎಷ್ಟು ಏನು ಈ ಭೂಮಿ ಮೇಲೆ ಇರೋ ಮೇಲೆ ಬ್ಯಾಡ. ನಾವು ಎಂತಿತ್ತು ಸುಳ ಮಕ್ಳಿಗೆ ಕಾಫಿ ಕುಡಿಯಕಂತ ಹೋದಪ್ಪ ಅಂದ್ರೆ ಎಲ್ಲ ಟೇಬಲ್ ಫುಲ್ ಹುಡುಗ ಹುಡುಗಿ ಆ ಟೇಬಲ್ ಹೊಡೆದ್ರೆ ಹುಡುಗ ಹುಡುಗಿ ನೋಡಿ ಅಲ್ಲೇ ಚಾಕರ್ ಬಂದು ಗೇಟಿನ ಹೊರಗೆ ಬಂದ್ಬಿಡ್ತೀರಿ. ಅಲ್ಲೇ ಒಬ್ಬ ಸಿಂಗಲ್ಸ್ ಇರ್ತಾನಲ್ರಿ, ವಡಪ್ಪ ಮಾಡ್ಕೊಂತ ಕುಂತಿರ್ತಾನ, ಅವನ್ ತಾಕೊಂದು
ವಡಪ್ಪ ತಿಂದು ಸುಮ್ಮನೆ ಮನೆ ಬಂದ್ಬಿಡೋದು. ಏನು ಮಾಡೋಕ್ಕಾಗತ್ತ? ನಮ್ಮ ದುಃಖ ಯಾರ ಹತ್ರ ಹೇಳ್ಕೊನಮ್ರಿ? ಯಾರ ಹತ್ರ ಹೇಳ್ಕೋಬೇಕಂತ ಹೋದ್ರೆ ಅವರು ನಾ ಸಿಂಗಲ್ ಇಲ್ಲ, ಆಗಲೇ ಮಿಂಗಲ್ ಆಗಿನಂತೇಳಿ ಚೂರಿ ಚೂರಿ ಹಾಕಿದಂಗೆ ಹೇಳ್ಬಿಡ್ತಾನೆ ರೀ. ಅವ ಮನೆಗೆ ಕುಂತ ಏನು ಮಾಡಿದ್ರು? ಹೊಡ್ಕೊಳ್ಳೋದ್ರಿ, ಹಡಿ ಹಡಿ ಅಂತ ಹೊಡ್ಕೊಳ್ಳೋದ್ರಿ. ಲೈಕ್ ಶೇರ್ ಕಮೆಂಟ್ ಮರಿಬೇಡ್ರಿ. ಇಷ್ಟೊತ್ತ ವಿಡಿಯೋ ನೋಡ್ರಿ, ಲೈಕ್ ಶೇರ್ ಕಮೆಂಟ್ ಆಯ್ತು ತೋರಿ. ಇದಕ್ಕೇನ್ರಿ ಗಂಟಿನ ಹೊತ್ತೋರಿ ಹಂಗ